ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಅಡುಗೆ ಸಖಿ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದವರಿಗೆ ವಂದನೆಗಳು. ಇವತ್ತು ಕ್ಯಾರೆಟ್ ಹಲ್ವಾ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ಕ್ಯಾರೆಟ್ ಹಲ್ವಾ ಮಾಡಲು ಬೇಕಾದ ಪದಾರ್ಥಗಳು: ಸಿಪ್ಪೆ ತೆಗೆದು ತುರಿದಿರುವ ಕ್ಯಾರೆಟ್ 2 kg, ದೊಡ್ಡ ಬೌಲ್ ಸಕ್ಕರೆ, ತುಪ್ಪ 2 ಸ್ಪೂನ್, ಹಾಲು 1 ಬಟ್ಟಲು, ಗೋಡಂಬಿ, ದ್ರಾಕ್ಷಿ, ಕೋವಾ 200 ಗ್ರಾಂ. ಒಲೆಯ ಮೇಲೆ ಕುಕ್ಕರನ್ನಿಟ್ಟು ತುರಿದಿಟ್ಟುಕೊಂಡಿರುವ ಎಲ್ಲ ಕ್ಯಾರೆಟ್ ತುರಿಯನ್ನು ಹಾಕಿಕೊಳ್ಳಬೇಕು. ಕುಕ್ಕರ್ಗೆ ಕ್ಯಾರೆಟ್ ತುರಿ ಎಲ್ಲ ತುಂಬಿದ ಮೇಲೆ ಹಾಲನ್ನು ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 3 ವಿಷಲ್ ಕೂಗಿಸಿಕೊಳ್ಳಬೇಕು. 3 ವಿಷಲ್ ಆದ ನಂತರ ಕುಕ್ಕರ್ ಮುಚ್ಚಳವನ್ನು ತೆಗೆದು ಬೆಂದಿರುವ ಕ್ಯಾರೆಟ್ ತುರಿಯನ್ನು ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಇದಕ್ಕೆ ಸಕ್ಕರೆಯನ್ನು ಹಾಕಿಕೊಳ್ಳಬೇಕು. ಸಕ್ಕರೆಯನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದು ಮಿಕ್ಸ್ ಆದ ಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು 10 ನಿಮಿಷಗಳ ಕಾಲ ಕುದಿಸಿಕೊಳ್ಳಬೇಕು. ನಂತರ ಕೋವಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಕೋವಾ ಹಾಕಿ ಮಿಕ್ಸ್ ಮಾಡಿದ ನಂತರ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಗಟ್ಟಿಯಾಗುವವರೆಗೂ ಕುದಿಸಿಕೊಳ್ಳಬೇಕು. ಇದು ಗಟ್ಟಿಯಾದ ನಂತರ ಕೆಳಗಿಳಿಸಿಕೊಳ್ಳಬೇಕು. ಈಗ ಒಲೆಯ ಮೇಲೆ ಒಗ್ಗರಣೆ ಬಾಣಲಿಯನ್ನಿಟ್ಟು ತುಪ್ಪವನ್ನು ಹಾಕಿಕೊಳ್ಳಬೇಕು. ತುಪ್ಪವನ್ನು ಹಾಕಿದ ನಂತರ ದ್ರಾಕ್ಷಿಯನ್ನು ಹಾಕಿ ಕರಿದುಕೊಳ್ಳಬೇಕು. ಈ ರೀತಿ ಕರಿದಿರುವ ದ್ರಾಕ್ಷಿಯನ್ನು ಹಲ್ವಾಗೆ ಹಾಕಿಕೊಳ್ಳಬೇಕು. ಈಗ ಇದೇ ಬಾಣಲಿಗೆ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳಬೇಕು. ಇದು ಈ ರೀತಿ ಫ್ರೈ ಆದ ನಂತರ ತುಪ್ಪದ ಸಮೇತ ಹಲ್ವಾಗೆ ಹಾಕಿಕೊಳ್ಳಬೇಕು. ಹಾಕಿಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ರುಚಿಕರವಾದ ಕ್ಯಾರೆಟ್ ಹಲ್ವಾ ಸವಿಯಲು ಸಿದ್ಧ. ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.